ಪಿಂಕಿ ನಾನು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ, ಕೊಡ್ಸೋದಿಲ್ಲ. ಬಾಯ್ಲಿ ತಿಂಡಿ ತಿನ್ನು. ಏನು ಬೇಡ, ನಾನು ಹೋಗ್ತೀನಿ. ಪಿಂಕಿ ಪಿಂಕಿ ಶೋ ಪಿಂಕಿ ಪುಟ್ಟ ಏನಾಯ್ತು? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಯಪ್ಪ, ಕೋಪ ಮಾಡ್ಕೊಂಡು ನಿನ್ ಕೆನ್ನೆ ಎಲ್ಲ ಕೆಂಪಗಾಗೋಗ್ಬಿಟ್ಟಿದೆ. ಏನಾಯ್ತು ಚಿಕ್ಕಮ್ಮ? ಯಾಕೆ ಇವಳಿಂಗ್ ಆಡ್ತಿದ್ದಾಳೆ? ಬರ್ತಾ ಬರ್ತಾ ಅವಳದು ಹಠ ಜಾಸ್ತಿ ಆಗ್ತಿದೆ. ಅವಳಿಗೆ ಬಾರ್ಬಿ ಡಾಲ್ ಬೇಕಂತೆ, ಅದ್ರಲ್ಲೂ ಇಂಪೋರ್ಟೆಡ್ ಬಾರ್ಬಿ ಡಾಲೇ ಬೇಕಂತೆ. ಚಿಕ್ಕಮ್ಮ ಇಷ್ಟಪಟ್ಟು ಕೇಳ್ತಿದ್ದಾಳೆ ಅಂದ್ರೆ ಕೊಡಿಸ್ಬೋದಲ್ವಾ? ಶ್ರಾವಣಿ ಅವಳು ಇಷ್ಟಪಟ್ಟು ಕೇಳ್ತಿದ್ದಾಳೆ ಅಂತ ಇಷ್ಟೆಲ್ಲ ಡಾಲ್ಸ್ ಕೊಡ್ಸಿರೋದು. ಅದಕ್ಕೆ ಏನು ಓದ್ತಿಲ್ಲ ಅವಳು. ಇನ್ನ ಬಾರ್ಬಿ ಡಾಲ್ ಕೊಡಿಸ್ಬಿಟ್ರೆ ಅಂತೂ ಅವಳ ಬುಕ್ಸ್ ಎಲ್ಲ ಮೂಲೆ ಸೇರ್ಕೋಬೇಕು ಅಷ್ಟೇ. ಏನ್ ಪಿಂಕಿ, ಆ ಬಾರ್ಬಿ ಡಾಲ್ ಕೊಡ್ಸಿದ್ರೆ ನೀನ್ ಓದಲ್ವಾ? ಇಲ್ಲ ಅಕ್ಕ, ನಂಗೆ ಬಾರ್ಬಿ ಡಾಲ್ ಕೊಡ್ಸಿದ್ರೆ ನಾ ಇನ್ನೂ ಚೆನ್ನಾಗಿ ಓದ್ತೀನಿ. ಓದ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಚಿಕ್ಕಮ್ಮ. ಸರಿ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನೇ ನಿನಗೆ ಆ ಬಾರ್ಬಿ ಡಾಲ್ ಕೊಡಿಸ್ತೀನಿ. ಅಕ್ಕ ಬೇಡ ಶ್ರಾವಣಿ, ಅವಳು ಹಠ ಮಾಡ್ದಂಗೆಲ್ಲ ಕೊಡಿಸ್ತಿದ್ರೆ ಅವಳದು ಮುದ್ದುನು ಜಾಸ್ತಿ ಆಗತ್ತೆ, ಹಠನೂ ಜಾಸ್ತಿ ಆಗತ್ತೆ. ಹಠ ಮಾಡ್ಲಿ ಬಿಡಿ ಚಿಕ್ಕಮ್ಮ, ಚಿಕ್ಕ ಮಕ್ಳು ಹಠ ಮಾಡಿದ್ರೇನೆ ಚಂದ. ನಾನು ಚಿಕ್ಕವಳಾಗಿದ್ದಾಗ ತುಂಬಾ ಹಠ ಮಾಡ್ಬೇಕು ಅಂತ ಅನಿಸ್ತಿತ್ತು, ಆದ್ರೆ ಆ ಹಠ ಕೇಳಕ್ ಯಾರೂ ಇರ್ಲಿಲ್ಲ. ಪಿಂಕಿ ಹಠ ಮಾಡಿದಾಗ ನೀವು ಅವಳಗ್ ಸಮಾಧಾನ ಮಾಡ್ತೀರಾ, ಮುದ್ದು ಮಾಡಿ ತಿನ್ನಿಸ್ತೀರಾ. ನನಗ್ ಯಾರಿದ್ರು? ಅಮ್ಮ ನನ್ ಜೊತೆ ಇರ್ಲಿಲ್ಲ, ಅಪ್ಪ ನನ್ ಜೊತೆ ಇದ್ರು ನನ್ನ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ. ಇವಳು ಹಠ ಮಾಡಿದಾಗ, ನೀವ್ ಇವಳನ್ನ ಮುದ್ದು ಮಾಡಿದಾಗ ನಾನು ಚಿಕ್ಕವಳಾಗಿರ್ಬೇಕಾಗಿತ್ತು, ನನ್ಗೂ ಅಮ್ಮ ಇರ್ಬೇಕಾಗಿತ್ತು ಅಂತ ತುಂಬಾ ಸಲ ಅನ್ಸಿದೆ. ಶ್ರಾವಣಿ ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ, ನಂಗದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದ್ರೆ ನಮ್ ಪಿಂಕಿಗೆ ಆತರ ಯಾವತ್ತೂ ಅನ್ಸ್ಬಾರ್ದು. ಇವಳು ಇಷ್ಟಪಟ್ಟಿದ್ದನ್ನ ನಾವು ಇವಳು ಕೊಡಿಸ್ಬೇಕು, ಇವಳು ಖುಷಿ ಖುಷಿಯಾಗಿರ್ಬೇಕು. ಏನ್ ಗೊತ್ತಾ ಚಿಕ್ಕಮ್ಮ, ನಾವು ಇನ್ನೊಬ್ರಿಗೆ ಏನಾದ್ರೂ ಕೊಡ್ಬೋದು ಅನ್ನೋ ಪರಿಸ್ಥಿತಿಯಲ್ಲಿ ದೇವ್ರು ನಮ್ಮನ್ನ ಇಟ್ಟಿದ್ರೆ ನಮ್ ಕೈಯಲ್ಲಾಗಿದ್ದನ್ನ ನಾವು ಅವ್ರಿಗೆ ಕೊಡೋದು ತಪ್ಪಲ್ಲ. ಅದ್ರಲ್ಲೂ ಅವರು ನಮಗೆ ಬೇಕು ಅಂತ ಕೇಳಕ್ಕೂ ಮುಂಚೆನೆ ಕೊಟ್ಟು ನೋಡಿ, ಆಗ ಸಿಗೋ ಖುಷಿನೇ ಬೇರೆ. ನಮ್ ಮುಂದೆ ಬಂದು ನಿಂತು ಇದು ಬೇಕು ಅಂತ ಕೇಳೋರ್ ಮನ್ಸಲ್ಲಿ ಅದ್ ಎಷ್ಟು ಹಿಂಜರಿಕೆ ಇರುತ್ತೋ, ಅದೆಷ್ಟು ಮುಜುಗರ ಇರುತ್ತೋ, ಆದ್ರೂ ಅದನ್ನೆಲ್ಲ ಮೀರಿ ಅವ್ರು ನಮ್ಮ ಮುಂದೆ ಬಂದು ಕೇಳ್ತಾರೆ. ಅದ್ರ ಬದಲು ನಾವೇ ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅದನ್ನ ನಾವೇ ಕೊಟ್ಬಿಟ್ರೆ ಆಗ ಅವ್ರ ಮುಖದಲ್ಲಿ ಒಂದ್ ನಗು ಕಾಣುತ್ತಲ್ಲ. ಪಿಂಕಿಗೆ ಏನ್ ಬೇಕು ಅಂತ ನೀವೇ ಅರ್ಥ ಮಾಡ್ಕೊಂಡು ಅವಳು ಕೇಳಕ್ಕೂ ಮುಂಚೆನೆ ಕೊಟ್ಟು ನೋಡಿ, ಆಗ ಅವಳು ನಿಮ್ ಮಾತು ಕೇಳ್ತಾಳೆ, ಖುಷಿಯಾಗಿರ್ತಾಳೆ. ಪಿಂಕಿ ಪುಟ್ಟ, ಆ ಬಾರ್ಬಿ ಡಾಲ್ ನಾನೇ ನಿಮ್ಗೆ ಕೊಡಿಸ್ತೀನಿ. ಥ್ಯಾಂಕ್ ಯು ಅಕ್ಕ. ಏ ಪಿಂಕಿ ನಿಂತ್ಕೋ, ತಿಂಡಿ. ಬರೀ ಪಿಂಕಿ ವಿಷಯದಲ್ಲಿ ಮಾತ್ರ ಅಲ್ಲ ಚಿಕ್ಕಮ್ಮ, ನಮ್ ಸಂಬಂಧಿಕರಾಗ್ಲಿ ನಮ್ ಸ್ನೇಹಿತರಾಗ್ಲಿ ಅಷ್ಟೇ ಯಾಕೆ, ನಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಿರೋರು, ನಮ್ ಒಳ್ಳೆದನ್ನ ಯಾರ್ಯಾರು ಬಯಸ್ತಿರ್ತಾರೋ ಅವ್ರನ್ನೆಲ್ಲ ನಾವೇ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅಂತ ಅವ್ರು ಕೇಳಕ್ಕೂ ಮುಂಚೆನೆ ನಾವು ಕೊಡಿಸ್ಬಿಟ್ರೆ ಆಗ ನಮ್ ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀನ್ ಹೇಳ್ತಾ ಇರೋದು ನಿಜ ಶ್ರಾವಣಿ. ಸರಿ, ನಾನು ಹೋಗಿ ಪಿಂಕಿನ ಕಳಿಸ್ತೀನಿ, ತಿಂಡಿ ಮಾಡ್ಲಿ. ಹಾ, ವಂದನಾ, ಸುರೇಂದ್ರ ಇಲ್ವಮ್ಮ? ಅದು ಬಾವಾ, ಫ್ಯಾಕ್ಟ್ರಿ ಕೆಲ್ಸದ ಮೇಲೆ ಬೆಳಗ್ಗೆನೆ ಹೊರಗಡೆ ಹೋಗಿದ್ದಾರೆ. ಕಾಲ್ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಾ ಇಲ್ಲ. ಅವನ್ ಬಂದ ಮೇಲೆ ನನ್ನ ಮೀಟ್ ಮಾಡಕ್ ಹೇಳಮ್ಮ. ಸರಿ ಬಾವಾ. ನಮ್ ಮುಂದೆ ಬಂದು ನಿಂತು ಇದು ಬೇಕು ಅಂತ ಕೇಳೋರ್ ಮನ್ಸಲ್ಲಿ ಅದ್ ಎಷ್ಟು ಹಿಂಜರಿಕೆ ಇರುತ್ತೋ, ಅದೆಷ್ಟು ಮುಜುಗರ ಇರುತ್ತೋ, ಆದ್ರೂ ಅದನ್ನೆಲ್ಲ ಮೀರಿ ಅವ್ರು ನಮ್ಮ ಮುಂದೆ ಬಂದು ಕೇಳ್ತಾರೆ. ಅದ್ರ ಬದಲು ನಾವೇ ಅವ್ರ
ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅದನ್ನ ನಾವೇ ಕೊಟ್ಬಿಟ್ರೆ ಆಗ ಅವ್ರ ಮುಖದಲ್ಲಿ ಒಂದ್ ನಗು ಕಾಣುತ್ತಲ್ಲ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಕ್ಕ ಅಕ್ಕ ಏನ್ ವೀರು? ಅಕ್ಕ, ಈ ಸಲ ನಮ್ಮ ಕಂಪ್ನಿಲಿ ಕೆಲಸ ಮಾಡೋರಿಗೆ, ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ಗೆ, ಮನೇಲಿ ಕೆಲಸ ಮಾಡೋರಿಗೆ ಈ ವರ್ಷ ಬೋನಸ್ ಕೊಡೋಣ ಅಂತಿದ್ದೀನಿ. ಬೋನಸ್ ಯಾಕೆ ವೀರು? ಯಾರಾದ್ರೂ ಕೇಳಿದ್ರ? ಯಾರೂ ಹೇಳಲಿಲ್ಲ. ಮತ್ತೆ ಮತ್ತೆ ಯಾಕೆ ಕೊಡ್ಬೇಕು? ಅವ್ರು ಮಾಡ್ತಿರೋ ಕೆಲ್ಸಕ್ಕೆ ತಗೊಳ್ತಿರೋ ಸಂಬಳನೇ ಜಾಸ್ತಿ ವೀರು. ಹಾಗಲ್ಲಕ್ಕ, ಅವರೆಲ್ಲ ಕಷ್ಟಪಟ್ಟು ದುಡಿತಾ ಇರೋದ್ರಿಂದಲೇ ನಾವೆಲ್ಲ ಇಷ್ಟು ಸುಖವಾಗಿರೋದು. ನಮ್ಮ ಮೇಲಿನ ಪ್ರೀತಿಯಿಂದಲೋ ಗೌರವದಿಂದಲೋ ಅವ್ರಿಗೆ ಕಷ್ಟ ಇದ್ರೂ ಕೇಳಕ್ಕೆ ಮುಜುಗರ ಬೀಳ್ತಿರ್ತಾರೆ. ನಮ್ ಮುಂದೆ ಬಂದು ನಿಂತು ಇದು ಬೇಕು ಅಂತ ಕೇಳೋರ್ ಮನ್ಸಲ್ಲಿ ಅದೆಷ್ಟು ಹಿಂಜರಿಕೆ ಇರುತ್ತೋ, ಅದೆಷ್ಟು ಮುಜುಗರ ಇರುತ್ತೋ, ಅದನ್ನ ನಾವೇ ತಿಳ್ಕೊಂಡು ಅವ್ರು ಕೇಳದೇ ಇದ್ರು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬೋನಸ್ ಕೊಟ್ಬಿಟ್ರೆ ಅವ್ರಿಗೆಲ್ಲ ಎಷ್ಟು ಸಂತೋಷ ಆಗುತ್ತಲ್ವಾ ಅಕ್ಕ?